ಉತ್ತರಾಖಂಡದಲ್ಲಿ ಮೇಘಸ್ಫೋಟದಿಂದ ದುರಂತದ ಎಫೆಕ್ಟ್. ಕರ್ನಾಟಕದಿಂದ ಉತ್ತರಾಖಂಡಕ್ಕೆ ತೆರಳಿರುವ ಪ್ರವಾಸಿಗರು. ಉತ್ತರಾಖಂಡದಲ್ಲಿ ಮೇಘಸ್ಫೋಟದಿಂದ ದುರಂತದ ಎಫೆಕ್ಟ್. ಕರ್ನಾಟಕದಿಂದ ಉತ್ತರಾಖಂಡಕ್ಕೆ ಪ್ರವಾಸಿಗರು ತೆರಳಿದ್ದಾರೆ. ಪ್ರವಾಸಕ್ಕೆ ತೆರಳಿರುವವರ ಸಹಾಯಕ್ಕಾಗಿ ಸಹಾಯವಾಣಿಯನ್ನು ತೆರೆಯಲಾಗಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಂ ಮಾಹಿತಿಯನ್ನು ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಕೊಠಡಿ ಸಂಖ್ಯೆ 0847227867. ಇನ್ನು ಪೊಲೀಸ್ ಕಂಟ್ರೋಲ್ ರೂಮ್ನ ನಂಬರ್ ಅನ್ನು ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಜಿಲ್ಲಾ ಮತ್ತು ವಿಪತ್ತು ನಿರ್ವಹಣಾ ಕೊಠಡಿ ಸಂಖ್ಯೆ, ಪೊಲೀಸ್ ಕಂಟ್ರೋಲ್ ರೂಮ್ ನಂಬರ್ ಎಲ್ಲವನ್ನ ಕೂಡ ಮಾಹಿತಿಯನ್ನು ನೀಡಿ ಏನಾದರೂ ಹೆಚ್ಚು ಕಡಿಮೆ ಆದಲ್ಲಿ ಅಥವಾ ಯಾರಾದರೂ ಇಲ್ಲಿಂದ ಹೋದವರು, ರಾಜ್ಯದಿಂದ ಅಲ್ಲಿಗೆ ಪ್ರವಾಸಕ್ಕಾಗಿ ಹೋದವರು ಸಿಕ್ಕಾಕೊಂಡಿದ್ರೆ ಆ ಸಂಖ್ಯೆಗಳಿಗೆ ಕರೆ ಮಾಡಿ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ. ನಿರ್ವಹಣಾ ಕೊಠಡಿಯ ಫೋನ್ ನಂಬರ್ ಏನಿದೆ ಅದನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಪೊಲೀಸ್ ಕಂಟ್ರೋಲ್ ರೂಮ್ ನಂಬರ್ ಏನಿದೆ ಅದನ್ನ ಕೊಟ್ಟಿದ್ದಾರೆ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನಿಮ್ಮ ಕುಟುಂಬಸ್ಥರು ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪರಿಚಯಸ್ಥರು ಯಾರಾದರೂ ಅಲ್ಲಿ ಪ್ರವಾಸಕ್ಕೆ ಅಂತ ತೆರಳಿ ಅಲ್ಲಿ ಯಾರಿಗಾದ್ರೂ ಸಹಾಯ ಬೇಕಿತ್ತು ಅಂತಂದ್ರೆ ಸಹಾಯವಾಣಿ ನಂಬರ್ ಕರೆ ಮಾಡಿದ್ರೆ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಸ್ಪಂದಿಸ್ತಾರೆ. बहुत सारे थे भाई, घर पे बहुत सारे थे उनके दर जो मंजारा में ಬಹಳಷ್ಟು ಜನ ಕಾಣೆಯಾಗಿರೋ ಮಾಹಿತಿ ಇದೆ, ಮೃತಪಟ್ಟಿರೋ ಮಾಹಿತಿ ಇದೆ. ರಾಜ್ಯದ ಕಲಬುರಗಿಯಿಂದ ಉತ್ತರಾಖಂಡಕ್ಕೆ ಒಂದಷ್ಟು ಮಂದಿ ಪ್ರವಾಸಿಗರು ತೆರಳಿದ್ದಾರೆ. ಪ್ರವಾಸಕ್ಕೆ ತೆರಳಿರುವವರ ಸಹಾಯಕ್ಕಾಗಿ ಸಹಾಯವಾಣಿ ಹೆಲ್ಪ್ ಲೈನ್ ಅನ್ನು ಆರಂಭಿಸಲಾಗಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಂ ಮಾಹಿತಿ ಕೊಟ್ಟಿದ್ದಾರೆ. बहुत सारे थे भाई, घर पे बहुत सारे थे उनके दर मंजारा जो मंजारा में दुकानों पे जो थे होंगे। ನಮ್ಮ ಕಲಬುರಗಿ ಪ್ರತಿನಿಧಿ ಅನಿಲ್ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್ ಸ್ವಾಮಿ, ಶುಭೋದಯ. ಸಾಕಷ್ಟು ಜನ ಕಲಬುರಗಿಯಿಂದ ಉತ್ತರಾಖಂಡಕ್ಕೆ ಪ್ರವಾಸಕ್ಕೆ ಅಂತ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಸದ್ಯ ಅವರ ಸಹಾಯಕ್ಕಾಗಿ ಅಲ್ಲಿನ ಜಿಲ್ಲಾಧಿಕಾರಿ ಸಹಾಯವಾಣಿ ಸಂಖ್ಯೆಯನ್ನ ಹಂಚಿಕೊಂಡಿದ್ದಾರೆ. ಸದ್ಯ ಮಾಹಿತಿ ಏನೇನಿದೆ, ಎಷ್ಟು ಜನ ಹೋಗಿದ್ದಾರೆ, ಏನ್ ಕತೆ ಅನಿಲ್ ಸ್ವಾಮಿ? ಉತ್ತರಾಖಂಡದ ಉತ್ತರಕಾಶಿ ಬಳಿ ಸಂಭವಿಸಿದಂತಹ ಒಂದು ದೊಡ್ಡ ಮೇಘಾ ಸ್ಫೋಟ ಏನಿದೆ, ಈ ಒಂದು ಮೇಘಾ ಸ್ಫೋಟದಲ್ಲಿ 60ಕ್ಕೂ ಅಧಿಕ ಜನ ಒಂದು ಜಲ ಸಮಾಧಿಯಾಗಿದ್ದಾರೆ. ಇದ್ರ ಜೊತೆಗೆ ಸಾಕಷ್ಟು ಜನ ಕೂಡ ಒಂದು ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಪ್ರತಿ ಬಾರಿ ಕೂಡ ಪ್ರತಿ ವರ್ಷ ಕೂಡ ಕಲಬುರಗಿ ಜಿಲ್ಲೆಯಿಂದ ಏನೊಂದು ಉತ್ತರಾಖಂಡ ಒಂದು ಉತ್ತರಕಾಶಿಗೆ ಒಂದು ಸಾಕಷ್ಟು ರೀತಿಯಲ್ಲಿ ಜನ ಕೂಡ ಪ್ರವಾಸ ಹೋಗ್ತಾರೆ. ಆದ್ರೆ ಈ ವೇಳೆ ಏನೊಂದು ಸಂಭವಿಸಿದ ಮೇಘಾ ಸ್ಫೋಟದಲ್ಲಿ 60ಕ್ಕೂ ಹೆಚ್ಚು ಜನ ಜಲ ಸಮಾಧಿಯಾಗಿದ್ದಾರೆ ಮತ್ತು ಹೆಚ್ಚು ಜನ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯಿಂದ ಸಹ ಒಂದು ಉತ್ತರಾಖಂಡಕ್ಕೆ ಪ್ರವಾಸ ಹೋಗಿರೋ ಬಗ್ಗೆ ಏನೊಂದು ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈಗಾಗಲೇ ಒಂದು ಸಹಾಯವಾಣಿ ಒಂದು ಜಿಲ್ಲಾ ವಿಪತ್ತು ನಿರ್ವಹಣಾ ತಂಡದ ನೇತೃತ್ವದಲ್ಲಿ ಒಂದು ಹೆಲ್ಪ್ ಲೈನ್ ನಂಬರ್ ಕೂಡ ಒಂದು ಸ್ಥಾಪನೆ ಮಾಡಿದ್ದಾರೆ. ಯಾರೇ ಕೂಡ ಕಲಬುರಗಿ ಜಿಲ್ಲೆಯಿಂದ ಉತ್ತರಾಖಂಡಕ್ಕೆ ಪ್ರವಾಸ ಹೋಗಿದ್ದಾರೆ ಅಥವಾ ಏನೊಂದು ನಾಪತ್ತೆಯಾಗಿದ್ದಲ್ಲಿ ಈ ಒಂದು ಜಿಲ್ಲಾಡಳಿತ ಸ್ಥಾಪಿಸಲಾಗಿರುವ ಒಂದು ಸಹಾಯವಾಣಿ ಸಂಖ್ಯೆಗೆ ಮಾಹಿತಿ ನೀಡುವಂತೆ ಕೂಡ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಂ ಕೂಡ ಒಂದು ಮನವಿ ಮಾಡಿದ್ದಾರೆ. ಇದರ ಜೊತೆಗೆ ಒಂದು ಸಾರ್ವಜನಿಕರು ಆಗಿರಬಹುದು ಮತ್ತೆ ಕೇಂದ್ರ ಸರ್ಕಾರದ ಜೊತೆಗೆ ಕೂಡ ಕಲಬುರಗಿ ಜಿಲ್ಲಾಧಿಕಾರಿಗಳು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಇದರ ಜೊತೆಗೆ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಸಹ ಒಂದು ರಾಜ್ಯ ವಿಪತ್ತು ನಿರ್ವಹಣಾ ತಂಡ ಇರುತ್ತದೆ, ಅವರನ್ನು ಸಹ ಸತತವಾಗಿ ಕಲಬುರಗಿ ಜಿಲ್ಲಾಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ. ಹೀಗಾಗಿ ಕಲಬುರಗಿ ಜಿಲ್ಲೆಯಿಂದ ಸಹ ಒಂದು ಪ್ರವಾಸಿಗರು ತೆರಳಿದಲ್ಲಿ ಈ ಒಂದು ಸಹಾಯವಾಣಿ ಸಂಖ್ಯೆಗೆ ಒಂದು ಮಾಹಿತಿಯನ್ನು ನೀಡಬೇಕು. ಒಂದು ವೇಳೆ ಏನೊಂದು ಮೇಘಾ ಸ್ಫೋಟದಲ್ಲಿ ಸಿಲುಕಿದ್ದಾದಲ್ಲಿ ತಕ್ಷಣವೇ ನಮ್ಮ ಏನೊಂದು ಸಹಾಯವಾಣಿ ಸಂಖ್ಯೆ ಅಥವಾ ಒಂದು ಕಂಟ್ರೋಲ್ ರೂಮ್ಗೆ ಮಾಹಿತಿ ತಿಳಿಸಬೇಕು. ನಾವು ಅವರ ಒಂದು ನೆರವಿಗೆ ಧಾವಿಸುತ್ತೇವೆ ಎಂಬ ಮಾತನ್ನು ಕೂಡ ಕಲಬುರಗಿ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.